ಹಾಯ್ ಹಲೋ ನಮಸ್ಕಾರ. ನನ್ನ ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮ್ಮೆಲ್ಲರನ್ನೂ ಕೂಡ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ತುಂಬ ಹಳೆಯ ಅಂದರೆ 600 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ ಇದು. ತುಂಬ ಶಕ್ತಿ ಇರುವಂತಹ ದೇವಸ್ಥಾನ ಕೂಡ ಹೌದು. ಆ ದೇವಸ್ಥಾನಕ್ಕೆ ಇವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ, ಆ ದೇವಸ್ಥಾನದ ಬಗ್ಗೆ ಎಷ್ಟು ವಿಷಯ ಗೊತ್ತಿದೆಯೋ ಅದೆಷ್ಟು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಈ ದೇವಸ್ಥಾನದ ಎದುರುಗಡೆ ವಿಶಾಲವಾದಂತಹ ಪಾರ್ಕಿಂಗ್ ಏರಿಯಾ ಇದೆ. ಈ ದೇವಸ್ಥಾನಕ್ಕೆ ಬಂಡಿಗಡಿ ಅಂತ ಕೂಡ ಹೇಳ್ತಾರೆ, ಹಾಗೆಯೇ ಶಕಟಪುರ ಅಂತ ಕೂಡ ಈ ಜಾಗಕ್ಕೆ ಹೆಸರಿದೆ. ಉತ್ತರದಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಬದ್ರಿಕಾಶ್ರಮ ಅಥವಾ ಮಠದ ಶಾಖಾ ಮಠ ಈ ಶಕಟಪುರ. ಇದು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಲ್ಲಿರುವ ಬಂಡಿಗಡಿ ಅಥವಾ ಶಕಟಪುರ ಅನ್ನುವಂತಹ ಊರಿನಲ್ಲಿದೆ. ಈ ಮಠ ತುಂಗಾ ನದಿಯ ತೀರದಲ್ಲಿದೆ. ಬ್ರಹ್ಮಾಂಡ ಪುರಾಣದಲ್ಲಿ ತಿಳಿಸಿರುವ ಈ ಜಾಗದಲ್ಲಿ ಶಕಟ ಮಹರ್ಷಿಯು ತಪಸ್ಸನ್ನಾಚರಿಸಿ ಮೋಕ್ಷ ಪಡೆದಿದ್ದರಂತೆ. ಅದಕ್ಕೆ ಈ ಜಾಗಕ್ಕೆ ಶಕಟಪುರವೆಂದು ಹೆಸರು ಬಂದಿದೆ ಅಂತ ಉಲ್ಲೇಖ ಇದೆ. ಈ ಮಠಕ್ಕೆ ಸುಮಾರು 600 ವರ್ಷಗಳ ಇತಿಹಾಸವಿದೆ. ವಿಶಾಲ ಜಾಗದಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಈ ದೇವಾಲಯವು 3 ಗರ್ಭಗುಡಿ, ಪ್ರದಕ್ಷಿಣಾಪಥ ಹಾಗೂ ಪ್ರವೇಶ ದ್ವಾರಗಳನ್ನು ಹೊಂದಿದೆ. ಈ ದೇವಾಲಯವು ಪಶ್ಚಿಮಾಭಿಮುಖವಾಗಿದೆ ಹಾಗೂ ರಾಜಗೋಪುರದಿಂದ ಮುಂದೆ ಪ್ರವೇಶಿಸಿದರೆ ಸುಂದರ ಉದ್ಯಾನವನವನ್ನು ನಾವು ನೋಡಬಹುದು. ಈ ದೇವಸ್ಥಾನದಲ್ಲಿ 3 ಗರ್ಭಗುಡಿಯನ್ನು ಹೊಂದಿದೆ. ಕೇಂದ್ರ ಗರ್ಭಗುಡಿಯಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ ಸ್ಥಾಪಿತವಾಗಿದೆ. ಸಂತಾನವಿಲ್ಲದವರು ಅಷ್ಟಮಿಯ ದಿನ ದೇವರಿಗೆ ಬೆಣ್ಣೆಯನ್ನು ಅರ್ಪಿಸುತ್ತಾರೆ. ಇದರ ಬಲಬದಿಯಲ್ಲಿ ವಿದ್ಯಾರಾಜ ರಾಜೇಶ್ವರಿ ಹಾಗೂ ಎಡಬದಿಯಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹದೇವರು ಪ್ರತಿಷ್ಠಾಪನೆಗೊಂಡಿದ್ದಾರೆ. ವಿಜಯನಗರದ ಆಡಳಿತಾವಧಿಯಲ್ಲಿ ಈ ಮಠವನ್ನು ಸ್ಥಾಪಿಸಲಾಗಿದೆ. ಈ ಮಠಕ್ಕೆ ವಿಜಯನಗರದ ಸಾಮ್ರಾಜ್ಯದ ಚಕ್ರವರ್ತಿ ಭೂಮಿ ಮತ್ತು ಸಂದಾನ ನೀಡುವುದರ ಮೂಲಕ ಈ ಮಠವನ್ನು ಪೋಷಿಸಿರುತ್ತಾರೆ. ಪ್ರಸ್ತುತ ಶ್ರೀ ವಿದ್ಯಾಭಿನವ ಶ್ರೀ ಕೃಷ್ಣಾನಂದ ತೀರ್ಥ ಸ್ವಾಮಿಗಳು 33ನೇ ಪೀಠಾಧಿಪತಿಗಳಾಗಿದ್ದಾರೆ. ಇಲ್ಲಿ ಗೋಶಾಲೆ, ವೇದ ಪಾಠಶಾಲೆಗಳು ಇವೆ. ಇಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯುತ್ತದೆ. ಈ ದೇವಾಲಯದಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತೆ. ಇದು ದೇವಸ್ಥಾನದ ರಾತ್ರಿಯ ಸುಂದರವಾದ ನೋಟ. ಶಕಟಪುರವು ಶೃಂಗೇರಿಯಿಂದ 30 ಕಿಲೋಮೀಟರ್ ಹಾಗೆ ಹರಿಹರಪುರದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ನನಗೆ ಗೊತ್ತಿರುವಷ್ಟು ಈ ದೇವಸ್ಥಾನದ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿ ನಗ್ತಾ ಇರಿ. ಟೇಕ್ ಕೇರ್. ಬಾಯ್ ಬಾಯ್.